ಸರ್ ಸೈಡ್ ಸೈಡ್ ಟ್ರಾಫಿಕ್ ಜಾಮ್ ಆದಂಗೆ ಆಗ್ಬಿಡುತ್ತೆ. ಸ್ನೇಹಿತರೆ, ನಮ್ಮ ಜೊತೆ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಮಾಜಿ ಅಧ್ಯಕ್ಷರಾದ ಎಚ್ ಉದಯ್ ಇದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಅಂಗವಾಗಿ ಸಕಲೇಶಪುರದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಮುಂಭಾಗದ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇವತ್ತು ಕಾಫಿಯನ್ನು ಪ್ರವಾಸಿಗರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಉದಯ್ ಇದ್ರ ಬಗ್ಗೆ ಮಾತಾಡ್ತಾರೆ. ಇವತ್ತು ನಮ್ಮ ಕಾಫಿ ಬೆಳೀತಕ್ಕಂಥ ಎಲ್ಲರಿಗೂ ಸಹ ಇವತ್ತು ಒಂದು ಹಬ್ಬದ ದಿನ. ಎಲ್ಲರಿಗೂ ಒಂದೊಂದು ದಿನಾಚರಣೆಗಳಿರೋ ಹಾಗೆ ನಮಗೆ ಕಾಫಿ ಬೆಳೆಯೋರಿಗೂ ಸಹ ಇದು ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ. ಆದ್ದರಿಂದ ಈ ಒಂದು ದಿನಾಚರಣೆಯನ್ನು ನಾವೆಲ್ಲರೂ ಸಹ ಕಾಫಿ ಬೆಳೆಗಾರರಾದವರು ಎಲ್ಲರೂ ಸಹ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾರ್ವಜನಿಕರಿಗೆ ಉಚಿತವಾಗಿ ಕಾಫಿಯನ್ನು ಕೊಡೋ ಮೂಲಕ ಈ ಸಂಭ್ರಮಾಚರಣೆಯನ್ನು ಸಾರ್ವಜನಿಕರೊಂದಿಗೆ ಮಾಡ್ತಕ್ಕಂಥ ಕೆಲಸವನ್ನು ಹಾಸನ ಜಿಲ್ಲಾ ಪ್ಲಾಂಟ್ ಸಂಘ ಮತ್ತು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಮತ್ತು ಎಲ್ಲ ಸಂಘಟನೆಗಳು ಸಹ ಸೇರಿ ದಿವಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಕಾಫಿ ರಿಸರ್ಚ್ ಸೆಂಟರ್ಗೆ ಮುಂದಿನ ತಿಂಗಳಲ್ಲಿ 100 ವರ್ಷಗಳು ತುಂಬುತ್ತಾ ಇರೋದು ಸಹ ನಮಗೆ ಇದ್ರ ಜೊತೆಗೆ ಒಂದು ಹೆಮ್ಮೆಯ ವಿಚಾರ. ಅದಕ್ಕೆ ಪೂರಕವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಅದಕ್ಕೆ ಏನು ದುಡ್ಡಿದ್ದಾರೆ ಸೈಂಟಿಸ್ಟ್ ಇರ್ಬೋದು, ಅವರಿಗೆಲ್ಲರಿಗೂ ಸಹ ಒಂದು ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ಒಂದು ಟಿ ಶರ್ಟ್ನ ಹಾಕೊಂಡು ಆ ಒಂದು ಕಾರ್ಯಕ್ರಮವನ್ನು ಸಹ ಯಶಸ್ವಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸಹ ಅದಕ್ಕೆ ಭಾಗವಹಿಸ್ತಕ್ಕಂಥ ಎಲ್ಲರ ಬೆಂಬಲವನ್ನು ಸಹ ಇದು ಸಹ ಅದಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಸಹ ಜೊತೆಗೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸಹ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಉದಯ್ ಅವರೇ. ನಮ್ದು ಬನ್ನಿ. ಓಕೆ, ಕಾಫಿ ಬೆಳೆಗಾರರ ಉತ್ಸಾಹದಿಂದ ನೋಡಿ, ಇಲ್ಲಿ ಕಾಫಿನ ಇಲ್ಲೇ ತಯಾರು ಮಾಡಿ ಗುಣಮಟ್ಟದ ಕಾಫಿಯನ್ನು ಇವತ್ತು ಹೈವೇಲಿ ಹೋಗ್ತಕ್ಕಂಥ ಪ್ರವಾಸಿಗರಿಗೆ ಕೊಡ್ತಾ ಇದ್ದಾರೆ. ರಮೇಶ್ ಬಾಯ್ ಅದನ್ನ ಖಾಲಿ ಮಾಡೋದಕ್ಕೇನು ಸ್ವಲ್ಪ ಡಿಕಾಕ್ಷನ್ ಬೇಕಾಗುತ್ತಾ? ಸ್ವಲ್ಪ ಹಾಕಿ. ಎಲ್ಲಿ ಅಶೋಕಣ್ಣ? ಇದೆಲ್ಲ ಅವರೇ ಅಲ್ಲ ಇದು ಮಾಡ್ತಾರೆ. ಖರೀದಿ ಕಡೆ ಹಾಯ್ ಹಾಯ್ ಹಾಯ್. ಉಚಿತ ಕಾಫಿ ನೋಡಿ, ಸಕಲೇಶಪುರದ ಮೂಕಾಂಬಿಕಾ ಕಾಫಿ ಟ್ರೇಡಿಂಗ್ ಏನಿದೆ, ಸಕಲೇಶಪುರದ ನಾಡಪ್ರಭು ಕೆಂಪೇಗೌಡ ಸ್ಟ್ಯಾಚು ಮುಂಭಾಗದಲ್ಲಿ ಟೋಲ್ ಗೇಟಲ್ಲಿ ಅವರು ಇವತ್ತು ಇಲ್ಲಿ ಉಚಿತವಾಗಿ ಕಾಫಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇದೇ ಇದರಲ್ಲಿ ಆನಂದ್ ಅವರು, ಅಶೋಕಣ್ಣ ಬನ್ನಿ. ಮೂಕಾಂಬಿಕಾ ಟ್ರೇಡರ್ಸ್ ಓನರಾದ ಅಶೋಕ್ ಅವರು ಇವತ್ತು ಸಾವಿರಾರು ಕಪ್ ಕಾಫಿಯನ್ನು ಉಚಿತವಾಗಿ ಇಲ್ಲಿ ನೀಡ್ತಾ ಇದ್ದಾರೆ. ಅವರಿಗೆ ಇಡೀ ಸಕಲೇಶಪುರ ತಾಲೂಕಿನ ಎಲ್ಲ ಕಾಫಿ ಬೆಳೆಗಾರರ ಪರವಾಗಿ ಧನ್ಯವಾದಗಳು. ಏನು ಕಾಫಿನ ಇಷ್ಟು ಉಚಿತವಾಗಿ ಕೊಡ್ತಾ ಇದ್ರಲ್ಲ, ಏನು ಮಾರ್ಕೆಟಿಂಗ್ ಮಾಡ್ತಿದ್ರಲ್ಲ, ಹೇಗೆ? ಕಾಫಿ ಉತ್ಪಾದನೆ ಜಾಸ್ತಿ ಆಗಿ ಜನಗಳ ಕಾಫಿ ಸೇವನೆ ಮಾಡಿ ಕಾಫಿ ಬಗ್ಗೆ ಕಾಫಿ ಕುಡಿಯೋದು ಜಾಸ್ತಿ ಜನಕ್ಕೆ, ಟೀ ಬದಲು ಕಾಫಿನ ಕುಡಿಸ್ಬೇಕು ಅಂತ ನಿಮ್ಮ ಆಸೆ ಅಂತ ನಮ್ಮ ಲೆಕ್ಕ ಈ ಥರ ಪ್ರಮೋಟ್ ಮಾಡ್ತಾ ಇದ್ದಾರೆ. ಬೆಳೆಗಾರರಾಗಿ ಥ್ಯಾಂಕ್ ಯು. ನಿಮ್ಮ ಉದ್ಯಮ ಯಶಸ್ವಿ ಆಗಲಿ. ನಿಮ್ಮ ಈ ಒಂದು ಏನು ಅಡ್ವರ್ಟೈಸ್ ಮಾಡ್ತಾ ಇದ್ದೀರಾ ಕಾಫಿ ಬಗ್ಗೆ, ನಿಮಗೆ ಧನ್ಯವಾದಗಳು. ಎಲ್ಲ ಇವತ್ತು ಹುಡುಗರು ಉತ್ಸಾಹದಿಂದ ಇಲ್ಲಿ ಕಾಫಿ ಕುಡಿತಾ ಇದ್ದಾರೆ ನೋಡಿ. ಇಲ್ಲಿ
ಎಲ್ಲಿಂದ ಬಂದಿರೋ ತಾವು? ಚಿಕ್ಕಬಳ್ಳಾಪುರ. ಕಾಫಿ ಹೇಗಿದೆ? ನೀವು ಕಾಫಿ ರೆಗ್ಯುಲರ್ ಆಗಿ ಕುಡಿತೀರಾ, ಟೀ ಕುಡಿತೀರಾ? ಪಕ್ಕದಲ್ಲಿ ಚಿಂತಾಮಣಿ ನಮ್ದು, ಹಾಂ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ಚಿಂತಾಮಣಿ ತಾಲೂಕು. ಹಾಂ. ನಮ್ಮೂರಿಗೆ ಇಲ್ಲಿಂದ ಹೇಮ ಕಾಫಿ ಅಂತ ಬರುತ್ತೆ. ಓ, ಇದು ಸಕಲೇಶ್ಪುರದಿಂದ ಕಾಫಿ ಬರುತ್ತೆ. ಹಾಂ, ಅಲ್ಲಿ ತಗೊಳ್ತೀವಿ. ಹೌದಾ? ಈಗ ಹೇಗಿದೆ ಟೇಸ್ಟ್ ಇದು? ಫೈನ್, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಕಾಫಿ ಕಾಫಿ ಫ್ರೀ ಕಾಫಿ ಸರ್, ಫ್ರೀ ಕಾಫಿ. ಕಾಫಿ ಕೊಡಿ, ಕಾಫಿ ಕೊಡಿ. ಕಾಫಿ ಇಸ್ಕೊಳ್ಳಿ. ಕಾಫಿ ಕೊಡಿ, ಕಾಫಿ ಕೊಡಿ, ಕಾಫಿ ಕೊಡಿ. ಟ್ರೇ ನಮಸ್ಕಾರ. ಸರ್ ಕಾಫಿ. ಓ, ನಮಸ್ಕಾರ. ನಮಸ್ಕಾರ ಅಧ್ಯಕ್ಷರೇ. ಅಧ್ಯಕ್ಷರೇ ನಮಸ್ಕಾರ. ನೋಡ್ರಿ, ಕಾಫಿ ಹೇಗಿದೆ? ಚೆನ್ನಾಗಿದೆ, ವೆರಿ ಗುಡ್. ಓ, ಸೂಪರ್. ನೀವು ರಾತ್ರಿನೂ ಇದೇ ಕಾಫಿ ಕುಡಿಬೇಕು. ಜಾಸ್ತಿ ಆಗುತ್ತೆ. ಟೀ ಕುಡಿಸ್ತೀವಿ ಕುಡಿಯಲ್ವಲ್ಲ, ಅವರು ಏನು ಅಂತ ತಿಳ್ಕೊಂಡ್ಬಿಟ್ಟವ್ರೆ. ವಸೂಲಿ ಅಂತ. ಹಾಂ ಹಾಂ ಹಾಂ. ನೀವು ಗೊತ್ತಿಲ್ಲ ಇದ್ರೆ ಆಮೇಲೆ ಅದರ ಕಷ್ಟ. ಈ ಕಡೆಗೆ ಬನ್ನಿ. ಬೋರ್ಡ್ ನೋಡಾರ ನಿಲ್ಸಿದ್ರೆ ಖುಷಿ ಪಡಿ. ಇಲ್ಲ ಅಡ್ಡ ಕಾಫಿ ನಿಮ್ದು ಜಾಸ್ತಿ ತೆಗೆದಿರೋದು. ಡಾಕ್ಟರ್ ಬಂದ್ರ ಮೇಲೆ ಬಂದ್ರು ಪರೇಶನ್. ಹಾಂ, ನಮಸ್ಕಾರ. ಈ ಕಾರ್ನ